ಹೆಣ್ಣಿಗೆ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತ ಬೀಗೋ ಈ ಮಂದಿ ಪಟ್ಟ ಕಟ್ಟಿ ಚಟ್ಟಕ್ಕೇರಿಸ್ತಾರೆ ಈ ಹೆಣ್ಣು ಮಗಳನ್ನ. ಹೆಣ್ಣಿಗೆ ದೇವರ ಸ್ಥಾನ ಕೊಟ್ಟ ಇದೇ ಜನ ಮಡಿ ಮೈಲಿಗೆ ಅಂತ ಅವಳನ್ನೇ ದೂರ ಇಡ್ತಾರೆ. ಈ ಸಮಾಜದ ಮನಸ್ಥಿತಿ ಯಾಕೋ ನನಗೆ ಜೀರ್ಣನೇ ಆಗಲ್ಲ ಕಣ್ರಿ. ಹೆಣ್ಣಿಗೆ ಇಂತಹ ಉನ್ನತ ಸ್ಥಾನವನ್ನ ಕೊಡ್ತಾರೆ, ಆದ್ರೆ ಅವಳನ್ನೇ ದಬ್ಬಾಳಿಕೆಗೆ ಒಳ ಮಾಡ್ತಾರೆ. ಹೌದು, ಅವಳನ್ನ ಒಂದ್ ರೀತಿ ಸಪ್ರೆಸ್ ಮಾಡಿ ಅವಳು ಎಲ್ಲೂ ಸಲ್ಲದ ಹಾಗೆ ಮಾಡಿಬಿಡ್ತಾರೆ ಈ ಜನ. ಆಕೆ ಎಲ್ಲವನ್ನು ತ್ಯಜಿಸಿ ಯಾರನ್ನ ನಂಬಿ ಬಂದಿರ್ತಾಳೋ ಅವರೇ ಅವಳಿಗೆ ಹೆಚ್ಚು ನೋವು ಕೊಡೋದು ಕಣ್ರಿ. ಅದ್ಯಾಕೋ ಗೊತ್ತಿಲ್ಲ, ಈ ಮನಸ್ಥಿತಿ ನಮ್ಮ ಜನಕ್ಕೆ ಒಂದ್ ರೀತಿ ರೂಢಿ ಆಗ್ಬಿಟ್ಟಿದೆ. ಅವಳು ಪೂಜ್ಯಳು ಅಂತ ಸಮಾಜದ ಮುಂದೆ ಬಿಂಬಿಸೋ ಈ ಜನವೇ ಅವಳಿಗೆ ಮಾನಸಿಕ ಕಿರುಕುಳವನ್ನ ಕೊಡೋದು. ಅವಳ ಸೇವೆ ಮಾತ್ರ ಎಲ್ಲರಿಗೂ ಬೇಕು, ಆದ್ರೆ ಅವಳ ಮನಸ್ಸನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಯಾರಿಗಿರಲ್ಲ ಕಣ್ರಿ ಆಸೆ ಆಕಾಂಕ್ಷೆಗಳು. ಹೌದು, ನಾವೆಲ್ಲ ಮನುಷ್ಯರಲ್ವಾ, ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಖಂಡಿತ ಇರುತ್ತೆ. ಅದನ್ನು ದಾಟಿ ಒಂದು ಹೆಣ್ಣು ಅವಳಿಗೆ ಎಷ್ಟೇ ಕಷ್ಟ ಬಂದ್ರೂ ಒಂದು ಸಂಸಾರವನ್ನ ನಿಭಾಯಿಸ್ತಾ ಹೋಗ್ತಾ ಇರ್ತಾಳೆ. ಆದ್ರೆ ಅವಳ ಮನಸ್ಸಿಗೆ ಒಂದಿಷ್ಟು ಮೃದು ಹೃದಯಗಳು ಸ್ಪಂದಿಸಿದ್ರೆ ಅಲ್ವಾ ಅವಳು ಶಕ್ತಿಯಿಂದ ಮುನ್ನಡೆಯಕ್ಕೆ ಸಾಧ್ಯ. ಆದ್ರೆ ಆ ಶಕ್ತಿಯನ್ನೇ ಕೊಗ್ಗಿಸ್ಬಿಡ್ತಾರಲ್ಲ ಈ ಜನ. ಎಷ್ಟು ಬೇಕೋ ಅವಳನ್ನ ಹಿಂಡಿ ಹಿಪ್ಪೆ ಮಾಡಿ ಅವಳನ್ನ ತಿಪ್ಪೆಗುಂಡಿಗೆ ಎಸೆದೇ ಬಿಡ್ತಾರಲ್ಲ ಈ ಜನ. ಏನಂತ ಹೇಳೋದು ಇವರ ಈ ಮನಸ್ಥಿತಿಗೆ? ಅವಳು ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ ಎಷ್ಟೋ ಸಂಬಂಧಗಳನ್ನ ನಿಭಾಯಿಸ್ತಾ ಹೋಗ್ತಾಳೆ. ಆದ್ರೆ ಅವಳ ಮನಸ್ಸಿನ ಭಾವನೆನ ಮಾತ್ರ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅವಳನ್ನ ಉಪಯೋಗಿಸೋರೇ ಜಾಸ್ತಿ. ಒಮ್ಮೊಮ್ಮೆ ಈ ಮನಸ್ಸಿಗೆ ಎಷ್ಟು ಘಾಸಿ ಆಗತ್ತೆ ಅಂದ್ರೆ ಈ ಹೆಣ್ಣಿನ ಜನ್ಮ ವರವೋ ಶಾಪವೋ ಗೊತ್ತಾಗಲ್ಲ ಕಣ್ರಿ. ಅಷ್ಟು ಹಿಂಸೆ ಪಡ್ತಾಳೆ ಈ ಹೆಣ್ಣು ಮಗಳು. ಹೆತ್ತ ಕರುಳನ್ನೇ ಹಿಂಸಿಸೋ ಈ ಸಮಾಜದಲ್ಲಿ ನಾವು ನ್ಯಾಯ ಹುಡುಕಕ್ ಹೋದ್ರೆ ಚೂರು ಕಷ್ಟನೇ ಹೌದು. ಆದ್ರೆ ಈ ಮನಸ್ಸುಗಳು, ಈ ವಿಕೃತ ಮನಸ್ಸುಗಳು ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಆ ಹೆತ್ತ ತಾಯಿ, ಆ ಕರುಳು, ಅದರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ಅರ್ಥ ಮಾಡಿಕೊಂಡು ಈ ಸಮಾಜ ಅವಳನ್ನ ನಡೆಸ್ಕೋಬೇಕು ಅನ್ನೋದೇ ನನ್ನ ಆಶಯ.